ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶಂಕರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಪ್ರತಿ ವಾರ ಕೂಡ ನಿಮಗೆ ಪಗಡೆ ಶಾಸ್ತ್ರದ ಪ್ರಕಾರ ಒಂದಷ್ಟು ವಾರ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಅನೇಕ ಬೇರೆ ಬೇರೆ ಸಂಚಿಕೆಗಳನ್ನು ಕೂಡ ಮಾಡ್ತಾ ಇದ್ದೇನೆ. ನನಗೊಂದು ಆಶ್ಚರ್ಯ ಏನಪ್ಪ ಅಂದರೆ, ನಿಮಗೆ ರಾಶಿ ಫಲದ ಬಗ್ಗೆ ಇರುವಷ್ಟು ಆಸಕ್ತಿ ನಿಮ್ಮ ಜಾತಕದ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವಂಥದ್ದಿಲ್ಲ. ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ನೋಟಿಫಿಕೇಶನ್ ಬೇಗ ಸಿಗಬೇಕು ನಿಮಗೆ, ನಮ್ಮದು ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತಂದರೆ ನೀವು ಕೂಡ ಬೇಗ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಮೊದಲನೇದಾಗಿ ಈ ವಾರ ಭವಿಷ್ಯ 24ನೇ ತಾರೀಕಿಂದ ಡಿಸೆಂಬರ್ 30ನೇ ತಾರೀಕುವರೆಗೂ ಹೈಲೈಟ್ಸ್ ನೋಡೋದಾದ್ರೆ ಶ್ರೀ ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನ ಉತ್ತರಾಯಣ ಎರಡೂ ಕೂಡ. ಅಂತಂದ್ರೆ ಸಾಮಾನ್ಯವಾಗಿ ನಾವು ಟೆಕ್ನಿಕಲಿ ಅಂದ್ರೆ ವೈಜ್ಞಾನಿಕವಾಗಿ ಸೂರ್ಯನ ಪಥವನ್ನ ನೋಡೋದಾದ್ರೆ 22ನೇ ತಾರೀಕಿಂದನೇ ನಮಗೆ ಬದಲಾವಣೆಗಳಾಗಿರುವಂಥದ್ದು. ಅಂದರೆ ಸೂರ್ಯಪಥ ಉತ್ತರಾಯಣದ ಕಡೆ ಬಂದಿರುವಂಥದ್ದು. ಆದರೆ ನಾವು ಧಾರ್ಮಿಕ ಆಚರಣೆಗಳಲ್ಲಿ ಮಕರ ಸಂಕ್ರಾಂತಿವರೆಗೂ ಕೂಡ ಉತ್ತರಾಯಣವನ್ನು ಆಚರಣೆ ಮಾಡೋದಿಲ್ಲ. ಅಂದಿನಿಂದ ಉತ್ತರಾಯಣ ಪ್ರಾರಂಭ ಆಗತ್ತೆ ಅಂತೇಳಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇನ್ನು ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ನಮಗೆ 3 ದಿನ ಸಿಗ್ತಾ ಇದೆ ನೋಡಿ. 24ನೇ ತಾರೀಕು ತ್ರಯೋದಶಿ ಹನುಮದ್ವ್ರತ ಇರುವಂಥದ್ದು. ಜೊತೆಗೆ 25ನೇ ತಾರೀಕು ವಿಶಾಖ ನಕ್ಷತ್ರ 4ನೇ ಪಾದಕ್ಕೆ ಬೆಳಿಗ್ಗೆ 6:46 ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಜೊತೆಗೆ ಅವತ್ತು ಕ್ರಿಸ್ಮಸ್ ಹಬ್ಬ ಇರುವಂಥದ್ದು. ಜೊತೆಗೆ 26ನೇ ತಾರೀಕು ದತ್ತಾತ್ರೇಯ ಜಯಂತಿ, ಜೊತೆಗೆ ಹುಣ್ಣಿಮೆ ಇರುವಂಥದ್ದು, ವಸ್ತುಲ್ಯ ಹುಣ್ಣಿಮೆ ಅಂತೇಳಿ ನಾವು ಕರಿತೇವೆ. ಇನ್ನು 27 ಅಂತ ವಿಶೇಷತೆಗಳೇನಿಲ್ಲ. 28, 29, 30 ಏನು ಅಂತ ವಿಶೇಷತೆ ಇಲ್ಲ. ಬಟ್ 30ನೇ ತಾರೀಕು ಸಂಕಷ್ಟರ ಚೌತಿ ಇರುವಂಥದ್ದು. ಚಂದ್ರೋದಯ ಸಮಯ ರಾತ್ರಿ 9:02. ಇದು ಈ ವಾರದ ಹೈಲೈಟ್ಸ್. ಇನ್ನು ಈ ವಾರದ ಭವಿಷ್ಯವನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿಯವರ ಫಲಾಫಲಗಳನ್ನ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 4 4 8 8 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವರಿಗೆ ಸರ್ಕಾರದಿಂದ ಸಹಾಯ ಸಿಗುವಂಥದ್ದು ಮತ್ತು ಒಂದಷ್ಟು ವ್ಯಾವಹಾರಿಕವಾಗಿ ಧನಲಾಭ, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಸೌಖ್ಯ ಉಂಟಾಗುವಂಥದ್ದು ಮತ್ತು ಕೀರ್ತಿ ಬೆಳೆಯುವಂತಹ ಯೋಗ ಅವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ 2 4 6 8 10 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೂ ಕೂಡ ಸರ್ಕಾರದಿಂದ ಸಹಾಯ ಮನ್ನಣೆ, ಮಾಡುವಂತಹ ಕೆಲಸದಲ್ಲಿ ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಸೌಖ್ಯವು, ಬಂಧುಗಳಿಂದ ಅನುಕೂಲ, ಜೊತೆಗೆ ಒಂದಷ್ಟು ಜನ ನಿಮ್ಮನ್ನು ಗುರುತಿಸುವಂತಹ ಯೋಗ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಇನ್ನು ಮಿಥುನ ರಾಶಿಯವರ ಬಗ್ಗೆ ನೋಡೋದಾದ್ರೆ 2 4 6 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನ ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮತ್ತು ಮಾನ ಲಾಭ ಆಗುವಂಥದ್ದು,
ನಿಮಗೆ ತೊಂದರೆ ಕೊಟ್ಟಿರುವಂಥವ್ರು, ಅವಮಾನ ಮಾಡಿರುವಂಥವ್ರು ಕೂಡ ಶರಣಾಗುವಂಥದ್ದು, ಮನಸ್ಸಿನಂತ ಕಾರ್ಯಗಳು ನೆರವೇರುವಂತಹ ಯೋಗ ಮಿಥುನ ರಾಶಿಯವರಿಗೆ ಈ ವಾರ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕರ್ಕಾಟಕ ರಾಶಿಯವರು ಈ ವಾರ ಸ್ವಲ್ಪ ಚೆನ್ನಾಗಿಲ್ಲ. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು, ಕಳ್ಳತನ ಆಗುವಂಥದ್ದು, ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಈ ರೀತಿಯ ಅನಾನುಕೂಲಗಳು ಈ ವಾರ ಇರುವಂಥದ್ದು. ನೀವು ಅಮ್ಮನವರ ದೇವಿ ದರ್ಶನ ಅಥವಾ ದುರ್ಗಿ ದರ್ಶನವನ್ನು ಮಾಡಿ ಸ್ವಲ್ಪ ಅರಿಶಿಣದಿಂದ ಅರ್ಚನೆಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು ಸಿಂಹರಾಶಿಯವರ ಬಗ್ಗೆ ನಾವು ಮಾತಾಡೋದಾದ್ರೆ ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ? 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖ ಉಂಟು, ಕಾರ್ಯದಲ್ಲಿ ಅನುಕೂಲವೂ ಕೂಡ ಆಗುತ್ತೆ. ಆದರೆ ನಿನಗೆ ಸ್ವಲ್ಪ ತಳಮಳ ಇದೆ, ಸಂಶಯ ಬೇಡ, ನೀ ಅನ್ಕೊಂಡಿರುವಂಥ ಕೆಲಸವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಸಿಂಹರಾಶಿಗೆ ಬರ್ತಾ ಇರುವಂಥದ್ದು. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ? 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕನ್ಯಾ ರಾಶಿಯವರಿಗೆ. 5 ಕವಡೆಗಳು ಅಶುಭ ಸಮಾಚಾರವನ್ನು ಕೇಳುವಂಥದ್ದು, ರಾಜ್ಯಾಧಿಕಾರಿಗಳಿಂದ ಭಯ ಇರುವಂಥದ್ದು, ಅಪವಾದ, ಕಾರ್ಯದಲ್ಲಿ ವಿಘ್ನಗಳು, ನೀನು ಮಾಡ್ಕೊಂಡಿರುವಂತಹ ಯೋಚನೆಗಳು, ಕಾರ್ಯವನ್ನ ದಯವಿಟ್ಟು ಬಿಡಬೇಕಪ್ಪ, ಇಲ್ಲ ತೊಂದರೆ ಆಗುತ್ತೆ ಅಂತ. ನೀವು ಮಾಡಬೇಕಾಗಿರುವಂಥದ್ದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಜೊತೆಗೆ ತುಳಸಿಯನ್ನ ಅರ್ಪಣೆ ಮಾಡುವಂಥದ್ದು ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ತುಲಾರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ತುಲಾರಾಶಿಯವರು ಈ ವಾರ ಹೇಗಿದೆ? 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾರಾಶಿಯವರಿಗೆ. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುವಂಥದ್ದು, ಸ್ನೇಹಿತರು ಬಂಧುಗಳಿಂದ ಸಹಾಯ ದೊರಕುವಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಲಾಭ ಸಿಗುವಂಥದ್ದು, ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಆಗುವಂತಹ ಯೋಗ ನಿಮಗೆ ಇದೆ. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ಮಾತಾಡಬೇಕು. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ? 3, 3, 6, 3, 9, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. 13 ಕವಡೆ ಬಿದ್ದಿರುವಂಥದ್ದು ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯ ಸಿಗುವಂಥದ್ದು, ಧನಲಾಭ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಇನ್ನು ಧನುರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಹೇಗಿದೆ ಧನುರಾಶಿಯವ್ರಿಗೆ ಈ ವಾರ? 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನುರಾಶಿಯವರಿಗೆ. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಧನುರಾಶಿಯವ್ರಿಗೂ ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವರಿಗೆ 7.5 ಬೇರೆ ನಡೀತಾ ಇದೆ. ಶನಿ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ, ಶಿವನ ಪೂಜೆಯಿಂದ ಅನುಕೂಲಗಳಾಗುವಂಥದ್ದು. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 4, 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೀನು ಕೆಲಸವನ್ನ ಮಾಡಬೇಕು, ಇಲ್ಲ ಅಂದ್ರೆ ಧನ ಮಾನ ಹಾನಿ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ಸಾಧ್ಯತೆ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಿಂಧೂರವನ್ನು ಕೊಟ್ಟು ದರ್ಶನವನ್ನ ಮಾಡಿ ಮತ್ತು ಆಂಜನೇಯ ಸ್ವಾಮಿಗೆ ಹಾಕಿರುವಂತಹ ಸಿಂಧೂರವನ್ನು ತೆಗೆದುಕೊಂಡು ಹಣೆಯಲ್ಲಿ ಇಟ್ಟುಕೊಳ್ಳಿ. ವಾರ ಪೂರ್ತಿ ಆಂಜನೇಯ ಸ್ವಾಮಿ ಆರಾಧನೆಯಿಂದ ಹನುಮಾನ್ ಚಾಲಿಸ್ ಓದೋದ್ರಿಂದ ಸ್ವಲ್ಪ ಈ ವಾರ ಅನುಕೂಲಗಳು ಆಗುತ್ತೆ. ಇನ್ನು ಕುಂಭರಾಶಿಯವರು
2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಧನಲಾಭ ಸಿಗುವಂಥದ್ದು, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರು ಬಂಧುಗಳಿಂದ ಅನುಕೂಲ ಆಗುವಂಥದ್ದು, ಕೀರ್ತಿ ಬೆಳೆಯುವಂತಹ ಯೋಗ. ಈ ರೀತಿ ಕುಂಭರಾಶಿಯವರಿಗೆ ವಾರ ಪೂರ್ತಿ ಅನುಕೂಲಗಳ ಯೋಗವೇ ಹೆಚ್ಚಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿಯವರ ಬಗ್ಗೆ ನಾವು ಮಾತಾಡಬೇಕು. 2, 4, 6, 8, 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅಂದರೆ ಸರ್ಕಾರದಿಂದ ಅಧಿಕಾರಿಗಳಿಂದ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ಸೌಖ್ಯವಿಲ್ಲ, ಮಾಡುವಂಥ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಅನಾನುಕೂಲ ಆಗ್ತದೆ. ಮೀನರಾಶಿಯವರಿಗೆ ಒಂದೇ ಒಂದು ಪರಿಹಾರ ಎಂದರೆ ಮನೆ ದೇವರನ್ನ ಗಟ್ಟಿಯಾಗಿ ಇಡ್ಕೋಬೇಕು, ಇಲ್ಲ ಗ್ರಾಮ ದೇವತೆಯನ್ನು ಗಟ್ಟಿಯಾಗಿ ಇಡ್ಕೋಬೇಕು. ಅವರ ಆರಾಧನೆ, ಅವರ ಪೂಜೆ, ಅವರ ದರ್ಶನದಿಂದ ಅಥವಾ ಅವರಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಕೂಡ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಈ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳನ್ನು ಮುಂದಿನ ವಾರದ ಭವಿಷ್ಯವನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.